ಒಂದು ಅವಕಾಶ ಸಿಗಬೇಕು ಅಷ್ಟೇ. ಸರಿಯಾದ ಅವಕಾಶ ಸಿಕ್ಕಿದ್ರೆ ಲೈಫ್ ಒಂದು ನಿಮಿಷದಲ್ಲಿ ಬದಲಾಗುತ್ತೆ. ಅದರಲ್ಲಿ ಒಂದು ಲಕ್ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಚೇಂಜ್ ಆಗೋದು ಅಂದರೆ ಅದು ಕ್ರಿಕೆಟ್ನಲ್ಲಿ. ಕ್ರಿಕೆಟ್ ಎಂಬ ಜೆಂಟಲ್ಮ್ಯಾನ್ ಗೇಮಲ್ಲಿ ಒಂದಲ್ಲ ಒಂದು ಅವಕಾಶ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹಳ್ಳಿಯಲ್ಲಿದ್ದವರು ದಿಲ್ಲಿಯಲ್ಲೂ ಮೆರೆಯಬಹುದು ಅಂತ ಟೈಮ್ ಕೂಡ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ CSK ಕ್ಯಾಂಪ್ನಲ್ಲಿರುವ ಮೊಹಮ್ಮದ್ ಇಜಾರ್. ಯಾರಪ್ಪ ಇವನ ಹೆಸರು ಕೇಳಿಲ್ಲ ಅಂತ ಅಂದ್ಕೊಂಡ್ರ? ಹೌದು, ಇವರ ಹೆಸರು ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಆದರೆ ಇವರ ಕ್ರಿಕೆಟ್ಗೆ ಕಾಲಿಟ್ಟಿದ್ದು ಮಾತ್ರ ರೋಚಕ ಜರ್ನಿ. ಬಡತನದಲ್ಲಿ ಬೆಂದ ಇವರು ಈಗ CSK ಕ್ಯಾಂಪ್ನಲ್ಲಿ ಮಿಂಚ್ತಾ ಇದ್ದಾರೆ. ಇವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊಹಮ್ಮದ್ ಇಜಾರ್ ಇಂಡಿಯನ್ ಕ್ರಿಕೆಟ್ನಲ್ಲಿ ಕೇಳಿ ಬರ್ತಿರುವ ಹೊಸ ಹೆಸರು. ಬಿಹಾರದಿಂದ ಕ್ರಿಕೆಟ್ ಅಂಗಳಕ್ಕೆ ಇವರು ಕಾಲಿಟ್ಟಿದ್ದಾರೆ. ಬಿಹಾರ ಎಂದಕ್ಷಣ ನೆನಪಾಗುವುದು ಬಡತನ, ದಾರಿದ್ರ್ಯ, ಹಿಂಸಾಚಾರ. ಬಡ ಬಿಹಾರದಿಂದ ಬಂದ ಮೊಹಮ್ಮದ್ ಇಜಾರ್ ಈಗ ಮಿಂಚ್ತಾ ಇದ್ದಾರೆ. ಇಜಾರ್ ಸದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನೆಟ್ ಬೌಲರ್. ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದ ಈ ಮೊಹಮ್ಮದ್ ಇಜಾರ್ ಈಗ IPLನ ಕದ ತಟ್ಟಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನೆಟ್ ಬೌಲರ್ ಆಗಿ ಆಯ್ಕೆ ಆಗುವುದರೊಂದಿಗೆ $1 ಮಿಲಿಯನ್ ಟೂರ್ನಿಗೆ ಎಂಟ್ರಿ ನೀಡಿದ್ದಾರೆ. ಇದರೊಂದಿಗೆ ಮನೆಯಲ್ಲಿ ಸಂಭ್ರಮ ಕೂಡ ಮನೆ ಮಾಡಿದೆ. ತಂದೆ ಮೌಲಾನಾ ಸುಲಾವುದ್ದೀನ್, ತಾಯಿ ಶುಬ್ನಮ್. ಇವರ ಮಗನ ಸಾಧನೆ ನೋಡಿ ಇವರು ಸಾಕಷ್ಟು ಹೆಮ್ಮೆಯನ್ನು ಪಡ್ತಾ ಇದ್ದಾರೆ. ಮಗ ಭವಿಷ್ಯದಲ್ಲಿ ಟೀಮ್ ಇಂಡಿಯಾ ಸೇರ್ತಾನೆ, ಪ್ರಸಿದ್ಧಿ ಪಡಿತಾನೆ ಎಂದು ತಾಯಿ ಭರವಸೆಯ ಮಾತುಗಳು ಕೇಳಿದವರಿಗೆ ಸಾಕಷ್ಟು ಉತ್ಸಾಹವನ್ನು ತುಂಬುತ್ತೆ. ಯಾಕಂದರೆ ಈ ಕುಗ್ರಾಮದ ಈತ IPLನಲ್ಲಿ ಒಂದು ತಂಡದ ನೆಟ್ ಬೌಲರ್ ಆಗಿ ಸೇರೋದು ಒಂದು ಚಿಕ್ಕ ವಿಚಾರ ಅಲ್ಲಲ್ಲ, ದೊಡ್ಡ ಮೈಲಿಗಲ್ಲೇ ಆಗಿದೆ. ಯಾಕಂದರೆ ಕುಗ್ರಾಮ ಬಡತನದಲ್ಲಿ ಹುಟ್ಟಿದ ಇಜಾರ್ ಕ್ರಿಕೆಟ್ ಆಗಿ ಬೆಳೆಯುವುದು ಸುಲಭದ ಮಾತಾಗಿರಲಿಲ್ಲ. ಇದರ ಹಿಂದೆ ಕಠಿಣ ಶ್ರಮವೂ ಅಡಗಿದೆ. ಮಗನ ಯಶಸ್ಸಿನ ಹಿಂದೆ ತಂದೆ ಮೌಲಾನಾ, ತಾಯಿ ತ್ಯಾಗ ಕೂಡ ಹೆಚ್ಚಿದೆ. ಯಾಕಂದರೆ ವೀರಾಪುರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಮಸೀದಿಯ ಇಮಾಮ್ ಆಗಿ ಕೆಲಸ ಮಾಡ್ತಾ ಇದ್ರು ಇವರ ತಂದೆ ತಾಯಿ. ಬರುವ ಅಲ್ಪ ಸಂಬಳದಲ್ಲೇ ಮನೆಯ ಜವಾಬ್ದಾರಿಯನ್ನು ಕೂಡ ಇವರು ನಿರ್ವಹಿಸ್ತಿದ್ರು. ಆದರೆ ಕುಟುಂಬದ ಆರ್ಥಿಕ ಸಂಕಷ್ಟದಲ್ಲೇ 17 ವರ್ಷದಲ್ಲಿ ಮನೆ ತೊರೆದ ಇಜಾರ್ ವೀರಾಪುರ್ನಲ್ಲಿ ಸಣ್ಣದೊಂದು ರೂಮ್ನ ಬಾಡಿಗೆ ಪಡೆದು ಕ್ರಿಕೆಟ್ ಜರ್ನಿ ಶುರು ಮಾಡಿದ್ರು. ಬಡತನದ ನಡುವೆ ಕ್ರಿಕೆಟ್ ಮೇಲೆ ಆಸಕ್ತಿ ಬೆಳೆಸಿಕೊಂಡಿದ್ದ ಇಜಾರ್ ವೀರಾಪುರ್ ಕೋಸಿ ಕ್ರಿಕೆಟ್ ಕ್ಲಬ್ಗೆ ಸೇರಿದ್ರು. ಮೊದಲ ದಿನದಿಂದಲೇ ಈತನ ಆಸಕ್ತಿ, ಉತ್ಸಾಹಕ್ಕೆ ಹಿರಿಯ ಆಟಗಾರರಾಗಿದ್ದ ಜಯಚಂದ್ ಬೀರ್ಬಲ್ ಮನಸೋತಿದ್ರು. ಅಷ್ಟೇ ಅಲ್ಲ, ಈತನ ಕೌಶಲ್ಯ ಗುರುತಿಸಿದ ಇವರಿಬ್ಬರು ಇವನ್ನ ಬೌಲರ್ ಆಗಿ ರೂಪಿಸಿದ್ರು. ಈತನ ಅದ್ಭುತ ಕೌಶಲ್ಯಕ್ಕೆ 2020ರಲ್ಲಿ ಬಿಹಾರ್ ಅಂಡರ್-23 ತಂಡದಿಂದ ಬುಲಾವ್ ಸಿಕ್ತು. ಈ ಬೆನ್ನಲ್ಲೇ ಚೆನ್ನೈನಲ್ಲಿ ಇರುವ MRF ಫೇಸ್ ಫೌಂಡೇಶನ್ನಲ್ಲಿ ಗ್ರೇನ್ ಮೆಗಾತ್ರ ಗರಡಿಯಲ್ಲಿ ಪಳಗಿದ ಮೊಹಮ್ಮದ್ ಇಜಾರ್ ಇಲ್ಲಿಂದ ನೇರವಾಗಿ ಸೇರಿದ್ದು ಚೆನ್ನೈ ಕ್ಯಾಂಪ್. ಮೊಹಮ್ಮದ್ ಇಜಾರ್ ನೆಟ್ ಬೌಲರ್ ಆಗಿ ಚೆನ್ನೈ ಸೇರಿದ್ದಾರೆ ನಿಜ. ಆದರೆ ಇದೇ ಮೊಹಮ್ಮದ್ ಇಜಾರ್ ಚೆನ್ನೈ ತಂಡದ ಆಟಗಾರನಾಗಿ ಸೇರುವ ಅದೃಷ್ಟವೂ ಇದ್ದೇ ಇದೆ. ಯಾಕಂದರೆ ಬೌಲಿಂಗ್ ಜೊತೆ ಬ್ಯಾಟಿಂಗ್ ಮಾಡುವ ಕೆಪಾಸಿಟಿಯನ್ನು ಕೂಡ ಇವರು ಹೊಂದಿದ್ದಾರೆ. ಅಲ್ಲದೆ ಧೋನಿ ತವರೂರು ಬೇರೆ. ಹೀಗಾಗಿ ಇಜಾರ್ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದರೆ ಇಂಜುರಿ ಪ್ಲೇಯರ್ಗಳ ಬದಲಿ ರೂಪದಲ್ಲಿ ಚೆನ್ನೈ ಕ್ಯಾಂಪ್ ಸೇರಿದ್ರೂ ಅಚ್ಚರಿ ಇಲ್ಲ. ಆದರೆ ಈತನಿಗೆ ಚೆನ್ನೈ ಸೇರುವ ಅದೃಷ್ಟ ಸಿಗುತ್ತೋ ಇಲ್ವೋ, ಉತ್ತಮ ಕ್ರಿಕೆಟರ್ ಆಗಿ ರೂಪುಗೊಳ್ಳುವ ಅವಕಾಶವಂತೂ ಇದ್ದೇ ಇದೆ. ಇವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾವು ಹಾರೈಸೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.